ವರ್ಷವೂ ಸಹಿತ ಮಾರಮ್ಮನ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸಿರಾ ನಗರದಲ್ಲಿ ಒಳಗೊಂಡಂತೆ ಸುತ್ತಮುತ್ತಲ ಹಳ್ಳಿಯಲ್ಲೂ ಕೂಡ ಬಹಳ ಒಂದು ಸದ್ಭಕ್ತಿಯಿಂದ ನಡೆಯುತ್ತಿರತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ. ಪ್ರತಿ ವರ್ಷ ಜನರು ಹೆಚ್ಚು ಸಂಖ್ಯೆಯಲ್ಲಿ ತಾಯಿ ಮಾರಮ್ಮನ ದರ್ಶನವನ್ನು ಪಡೆದು ತಮ್ಮ ಅಭಿಲಾಷೆಗಳನ್ನು ಈಡೇರಿಸಲು ತಾಯಿಯ ಮೊರೆ ಹೋಗ್ತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದಾಗ ಇನ್ನೂ ದೈವಭಕ್ತಿ ದೈವ ಸಂಕಲ್ಪ ಅಂತಕ್ಕಂಥದ್ದು ಜನರಲ್ಲಿ ಹೆಚ್ಚಾಗಿ ಮೂಡ್ತಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರಾದಂಥ ದಿಶಾನವರು, ಸ್ಥಳೀಯ ನಗರಸಭಾ ಸದಸ್ಯರಾದಂತಹ ರಫಿ ಅವರು, ಇನ್ನು ನಮ್ಮೆಲ್ಲ ಅನೇಕ ಸ್ನೇಹಿತರು, ನಮ್ಮ ನರಸಿಂಹಣ್ಣ ಅವರು, ಲತಕ್ಕ ಅವರು ಮತ್ತು ನಮ್ಮ ಬಾಬಣ್ಣವರು ಎಲ್ಲ ಸ್ನೇಹಿತರು ಉಪಸ್ಥಿತರಿರ್ತಕ್ಕಂಥದ್ದು. ಎಲ್ಲ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರರಾಗಿರ್ತಕ್ಕಂಥದ್ದು. ಈ ವಾರ್ಡಿಗೆ ಬಂದ ಕೂಡಲೇ ನಾನು ಈಗಷ್ಟೇ ನಮ್ಮ ರಫಿಯಣ್ಣಗೆ ಹೇಳ್ತಾ ಇದ್ದೆ, ನಾನು ಈ ಸಿರಾ ತಾಲೂಕಿನಲ್ಲಿ ಹಾಕಿರ್ತಕ್ಕಂಥ LED ದೀಪಗಳು, ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಈ ತುರುವೇಕೆರೆಯಿಂದ ಒಬ್ಬ ಗುತ್ತಿಗೆದಾರರು ಬಂದು ಸರ್ ಆಗೊಂದು ಅವಕಾಶ ಮಾಡಿಕೊಡಿ, ನಾನು ತಾವು ಒಂದು ಮಂತ್ರಿಗೆ ಒಂದು ಮಾತು ದೂರವಾಣಿ ಕರೆ ಮೂಲಕ ಹೇಳಿ ನಾನು LED ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಸಿರಾ ನಗರಕ್ಕೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಸಚಿವರಾದಂಥ ಸಚಿವರಿಗೆ ಹೇಳಿ ದೂರವಾಣಿ ಮೂಲಕ ವಿನಂತಿ ಮಾಡಿಕೊಂಡಿದ್ದೆ. ಪ್ರಪ್ರಥಮ ಬಾರಿಗೆ ರಫಿಯಣ್ಣ ಅವರ ಒಂದು ಸಮ್ಮುಖದಲ್ಲಿ ಈ ವಾರ್ಡಲ್ಲಿ ನಾವು LED ದೀಪನ ಸಿರಾನಗರದಲ್ಲಿ ಅಳವಡಿಕೆ ಮಾಡಲು ನಾವು ಹೊರಟಿರ್ತಕ್ಕಂಥದ್ದು. ಇವತ್ತು ಸಿರಾ ನಗರ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ಕೂಡ LED ದೀಪಗಳನ್ನು ನಾವೆಲ್ಲರೂ ಕಾಣ್ಬೋದು. ಇದೇ ರೀತಿ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಈ ವಾರ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ, ತಾಯಿ ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಲೆಸಲಿ. ಈ ಭಾಗದ ರೈತರು ಇನ್ನೂ ಹೆಚ್ಚು ಸಮೃದ್ಧಿ ಕಂಡು ಮಳೆ ಬೆಳೆ ಆಗಿ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಬದುಕುವಂತೆ ತಾಯಿಯ ಒಂದು ಆಶೀರ್ವಾದದಿಂದ ಆಗಲಿ ಅಂತ ಇಲ್ಲಿ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ. ನಮಸ್ತೆ. ಪ್ರತಿ ವರ್ಷದಂತ ಈ ವರ್ಷವೂ ಸಿರಾಕೋಟೆ ಮಾರಮ್ಮ ಆರ್ಯೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಆ ತಾಯಿ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ವಿಶೇಷವಾಗಿ ಈ ಸಿರಾ ತಾಲೂಕು ರೈತರ ಮೇಲೆ ಇರಲಿ. ಮಳೆ ಈ ವರ್ಷ ನಮಗೆ ಮಳೆ ಆಗಿಲ್ಲ, ಕಮ್ಮಿ ಆಗೈತೆ. ಆ ತಾಯಿ ಆಶೀರ್ವಾದದಿಂದ ಮಳೆ ಚೆನ್ನಾಗಾಗಲಿ, ಎಲ್ಲ ನಮ್ಮ ಸಿರಾ ತಾಲೂಕು ರೈತರಿಗೆ ಒಳ್ಳೇದಾಗಲಿ, ಮಳೆ ಬೆಳೆ ಎಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ಕೇ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಕಿಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.